ಈ ಕಾಲ್ತುಳಿತ ದುರಂತಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ಇಂದು ಹೈಕಮಾಂಡ್ ಭೇಟಿಯಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ. ಈ ಕಾಲ್ತುಳಿತ ದುರಂತಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ಡಿಸಿಎಂ ಡಿಕೆಶಿ ತೆರಳಿದ್ದಾರೆ. ಇಂದು ಹೈಕಮಾಂಡ್ ಅನ್ನ ಭೇಟಿಯಾಗಿ ಈ ವಿಚಾರವನ್ನ ಚರ್ಚೆ ಕೂಡ ಮಾಡಲಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಲಿದ್ದಾರೆ. ಕೆಸಿ ವೇಣುಗೋಪಾಲ್ ಭೇಟಿಯಾಗಲಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಎಐಸಿಸಿ ಅಧ್ಯಕ್ಷ ಖರ್ಗೆಯನ್ನು ಕೂಡ ಭೇಟಿಗೆ ಕಾಯ್ದಿದ್ದಾರೆ. ಡಿಕೆ ಶಿವಕುಮಾರ್ ಅವರು ವರಿಷ್ಠರಿಗೆ ಸಮಗ್ರ ಮಾಹಿತಿಯನ್ನ ಡಿಕೆ ಶಿವಕುಮಾರ್ ನೀಡಲಿದ್ದಾರೆ. ಈ ಕಾಲ್ತುಳಿತ ದುರಂತ ಯಾವ ರೀತಿ ಸಂಭವಿಸಿತು, ಇಲ್ಲಿ ಯಾರ ಎಡವಟ್ಟು ಏನಾಯ್ತು ಆ ಸಂದರ್ಭದಲ್ಲಿ ಅದೆಲ್ಲದರ ಬಗ್ಗೆಯೂ ಕೂಡ ಹೈಕಮಾಂಡ್ ಗಮನಕ್ಕೆ ತರುವ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಲಿದ್ದಾರೆ. ಯಾಕೆಂತಂದ್ರೆ ಈ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಬಿಜೆಪಿ ಜೆಡಿಎಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ರಾಜೀನಾಮೆ ಕೊಡಬೇಕು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು, ಇನ್ನು ಗೃಹ ಸಚಿವರು ಕೂಡ ರಾಜೀನಾಮೆಯನ್ನ ಕೊಡಬೇಕು ಅಂತ ಒಂದು ಕಡೆ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ ಬಿಜೆಪಿ ಅವರು. ಇದರ ಬೆನ್ನಲ್ಲೇ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ತೆರಳಿದ್ದಾರೆ. ಯಾಕಂದ್ರೆ ಹೈಕಮಾಂಡ್ ಕೂಡ ಇಲ್ಲಿ ಏನ್ ಆಗ್ತಾ ಇದೆ ರಾಜ್ಯದಲ್ಲಿ ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿನ ನೀಡಬೇಕಾಗತ್ತೆ. ಹಾಗಾಗಿ ಸದ್ಯಕ್ಕೆ ಹೈಕಮಾಂಡ್ ಭೇಟಿಗೆ ಕಾದು ಕುಳಿತಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಡಿಸಿಎಂ ಈಗ ದೆಹಲಿಗೆ ಹೋಗಿದ್ದಾರೆ. ಎಷ್ಟು ಗಂಟೆಗೆ ಹೈಕಮಾಂಡ್ ಅನ್ನ ಭೇಟಿ ಮಾಡ್ತಾರೆ, ಏನೆಲ್ಲ ಚರ್ಚೆ ಮಾಡೋ ಸಾಧ್ಯತೆ ಇದೆ? ಸಾಹಿತ್ಯ ಆರ್ಸಿಬಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ದೊಡ್ಡ ಮಟ್ಟ ಗಂಭೀರವಾಗಿ ಇದನ್ನ ಪರಿಗಣಿಸಿದೆ. ಯಾಕಂತ ಹೇಳಿದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿ ಆಗ್ತಾ ಇದೆ. ಅದೇ ರೀತಿಯಾಗಿ 9 ಜನರ ಸಾವು ಸುಖಾಸುಮ್ಮನೆ ಆದಂತ ಸಾವುಗಳು. ಯಾಕಂದ್ರೆ ಸರ್ಕಾರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ರೆ, ಅದೇ ರೀತಿಯಾಗಿ ಪೊಲೀಸ್ನವರು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಿದ್ರೆ, ಸರ್ಕಾರದ ಪ್ರತಿನಿಧಿಗಳು ಅಧಿಕಾರಿಗಳೆಲ್ಲರೂ ಕೂಡ ಸರಿಯಾಗಿ ನಡ್ಕೊಂಡಿದ್ರೆ ಈ ರೀತಿಯಾಗಿರ್ತಕ್ಕಂಥ ಗೊಂದಲಗಳು ಆಗ್ತಿರ್ಲಿಲ್ಲ. ಹೀಗಾಗಿ ನೇರವಾಗಿ ಗೊಂದಲಗಳಾಯ್ತಲ್ಲ, ಇದೆಲ್ಲ ಸಂಬಂಧಪಟ್ಟಂತೆ ಸಿಎಂ ಡಿಸಿಎಂ ಇಂದ ವರದಿಯನ್ನು ಪಡ್ಕೊಳ್ಳಿಕ್ಕೆ ಹೈಕಮಾಂಡ್ ಬಯಸಿದೆ. ಹೀಗಾಗಿ ಒಂದು ಲಿಖಿತ ರೂಪದ ವರದಿಯನ್ನು ಮೊದಲೇ ಕೊಡಲಾಗಿದೆ. ಅದೇ ರೀತಿಯಾಗಿ ಇದೀಗ ಮತ್ತೊಂದು ಸುತ್ತಿನ ವರದಿಯನ್ನು ಕೊಡಲಿಕ್ಕೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ, ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ಅದೇ ರೀತಿಯಾಗಿ ಎಐಸಿಸಿ ಅಧ್ಯಕ್ಷರಾಗಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ವರದಿ ಕೊಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ವರದಿಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಸರ್ಕಾರದ ಪಾತ್ರ ಇಲ್ಲ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು, ಡಿಕೆ ಶಿವಕುಮಾರ್ ಅವರ ಪಾತ್ರಗಳಿಲ್ಲ. ಅದೇ ರೀತಿಯಾಗಿ ಅಧಿಕಾರಿಗಳು ಕರ್ತವ್ಯ ಲೋಪವನ್ನು ಮಾಡಿದ್ದಾರೆ. ಅದ್ರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಯಾಕಂತ ಹೇಳಿದ್ರೆ 3 IPS ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೇವೆ, ಇಬ್ಬರನ್ನ ವಜಾ ಮಾಡಿ ಇಬ್ಬರನ್ನ ಕಡ್ಡಾಯ ರಜೆ, ಇಬ್ಬರನ್ನೀಗ ವರ್ಗಾವಣೆ ಮಾಡಿದ್ದೇವೆ, ಕಡ್ಡಾಯ ರಜೆ ಮೇಲೆ ಕಳಿಸ್ಲಿಕ್ಕೆ ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದ್ದೇವೆ. ಕೆಸಿ ಅಧಿಕಾರಿಗಳನ್ನು ಕೂಡ ತಲೆದಂಡ ಮಾಡಿದ್ದೇವೆ. ಹೀಗಾಗಿ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸುವಂತ ಪ್ರಯತ್ನಗಳನ್ನು ಮಾಡ್ಕೊಳ್ತಾ ಇದ್ದೇವೆ. ಹೀಗಾಗಿ ಪರಿಹಾರವನ್ನು ಕೂಡ ಹೆಚ್ಚಳ ಕೊಟ್ಟಿದ್ದೇವೆ. ಈ ಮೂಲಕವಾಗಿ ಈ ಘಟನೆ ಏನಿದೆಯಲ್ಲ, ಘಟನೆಗೆ ಸಂಬಂಧಪಟ್ಟಂತೆ ತುರ್ತಾಗಿ ಪರಿಹಾರ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದೇವೆ ಅಂತ ಹೇಳಿ ಹೈಕಮಾಂಡ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದೆ. ಹೀಗಾಗಿ ಇವತ್ತು ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ. ಹೈಕಮಾಂಡ್ ನಾಯಕರ ಭೇಟಿಯಾಗಿ ವರದಿಯನ್ನು ಕೊಡ್ತಾರೆ. ಹೈಕಮಾಂಡ್ ಕೇವಲ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಅವರ ಮೇಲೆ ಡಿಪೆಂಡ್ ಆಗಿಲ್ಲ, ಸಿಎಂ ಅವರಿಂದಲೂ ಕೂಡ ವರದಿಯನ್ನು ಪಡ್ಕೊಂಡಿದೆ. ಸಿಎಂ ಅವರು ಕೂಡ 12ನೇ ತಾರೀಕು ಬುಲಾವನ್ನು ಕೊಟ್ಟಿದೆ. 12ನೇ ತಾರೀಕು ದೆಹಲಿಗೆ ಹೋದಾಗ ಅಲ್ಲೇ ಒಂದು ಭೇಟಿ ಆಗ್ತಾರೆ. ಅದೇ ರೀತಿ ಪರಮೇಶ್ವರ್ ಅವರಿಂದಲೂ ಕೂಡ ಸ್ಪಷ್ಟನೆಯನ್ನು ಪಡ್ಕೊಂಡಿದೆ. ಪರಮೇಶ್ವರ್ ಅವರಿಗೆ ರಣದೀಪ್ ಸುರ್ಜೇವಾಲಾ ಅವರೇ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಂಡು ಘಟನೆ ಏನಾಯಿತು, ಘಟನೆ ಯಾಕೆ ಕಾರಣ ಆಯಿತು, ನೀವ್ಯಾಕೆ ಮೇಲ್ವಿಚಾರಣೆ ಮಾಡಿಲ್ಲ, ಎಲ್ಲಾ ಪ್ರಕರಣ ಸಂಬಂಧಪಟ್ಟಂತೆ ವಿಚಾರವನ್ನು ಪಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಡಿಕೆ ಶಿವಕುಮಾರ್ ಸಮಗ್ರವಾಗಿರುವ ಮಾಹಿತಿಯನ್ನು ಹೈಕಮಾಂಡ್ ಕೊಡ್ತಾರೆ. ಹೈಕಮಾಂಡ್ ಆ ಮಾಹಿತಿಯನ್ನು ಆಧರಿಸಿಕೊಂಡು ನಾಯಕರ ತಲೆದಂಡ ಆಗಬೇಕು. ಯಾಕಂತ ಹೇಳಿದ್ರೆ ಈಗ ಅಧಿಕಾರಿಗಳ ತಲೆದಂಡ ಆಗಬೇಕಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು, ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ಧರಿಸ್ತಾರೆ. ಆದ್ರೆ ಸಿಎಂ ತಲೆದಂಡ ಆಗಬೇಕಾದ್ರೆ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗುತ್ತೆ. ಇದು ತಲೆದಂಡ ಆಗುವಂತಹ ಒಂದು ಘಟನೆಯನ್ನು ಅಲ್ಲ ಅಂತೇಳಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಹೈಕಮಾಂಡ್ ನಿರ್ಧಾರ ಬಳಿಕವಾಗಿ ಡಿಕೆ ಶಿವಕುಮಾರ್, ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಭವಿಷ್ಯ ನಿಂತಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.